ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು SSLCಯ 3 ಅಂಕದ ಟ್ರಿಗ್ನೋಮೆಟ್ರಿ ಮೇಲೆ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಏನು ಕೊಟ್ಟಾರಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಈಕ್ವಲ್ ಟು 2 ಸೆಕ್ ಥೀಟಾ ಎಂದು ಸಾಧಿಸಿ. ಶೋ ದ್ಯಾಟ್ ಇಕ್ವೇಷನ್ನ ಏನಂತ ಶೋ ಮಾಡಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಈಕ್ವಲ್ ಟು 2 ಸೆಕ್ ಥೀಟಾ. ಈಗ ನಾವು ಈ LHS ಅಂದರೆ ಎಡಭಾಗವನ್ನು ಕನ್ಸಿಡರ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಇವಾಗ ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ ಈ 1 ಮೈನಸ್ ಸೈನ್ ಥೀಟಾ ಐತಲ್ಲ ಇದರ ವಿರುದ್ಧ ಅಂದರೆ ಇಲ್ಲಿ ಮೈನಸ್ ಅಂದರೆ ಇಲ್ಲಿ ಪ್ಲಸ್ಲೇ ಇಲ್ಲಿ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಮಾಡಬೇಕು. ಅಂದರೆ ಭಾಗಿಸು ಇಲ್ಲಿ ಗುಣಿಸ್ಬೇಕು, ಅದನ್ನೇ ಭಾಗಿಸ್ಬೇಕು. 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಇಲ್ಲಿ ಏನಾದೈತಿ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಐತಲ್ಲ ಇದು ರೆಸಿಪ್ರಿಕಲ್ ಅಂದರೆ ಇದ್ರ ಕಾನ್ಸಿಕ್ಯೂಟಿವ್ನ ಇಲ್ಲಿ ಇದು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಇವಾಗ ಎಷ್ಟಾಗ್ತೈತಿ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ a ಇಂಟು a ಸ್ಕ್ವೇರ್ ಇದ್ದಂಗೆ. ಇವಾಗ 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಹಂಗೆ ಉಳಿತು. ಇಲ್ಲಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಕೈತಿ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಈಗ ಸ್ಕ್ವೇರ್ ರೂಟ್ ಆಫ್ ಈಗ ಎರಡು ಏನದಾವ ಇವು ಸೇಮ್ ಅದಾವೆ. ಇಲ್ಲಿ ಎಲ್ ಸಿ ಎಮ್ ತಗೊಳಗಿ ಎರಡು ಸೇಮ್ ಅದಾವೆ. ಇವಾಗ ಅವಾಗ ಆ್ಯಡ್ ಮಾಡ್ಬೇಕು. ಅವಾಗ ಇದೇನಾಗ್ತೈತಿ ಎಲ್ ಸಿ ಎಮ್ 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಆಗ್ತೈತಿ. ಇವಾಗ ಮೇಲಿಂದ 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಇವಾಗ ಈ ಸ್ಕ್ವೇರ್ ರೂಟನ್ನು ಬೇರೆ ಬರ್ಬೇಕು. 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಕೈತಿ ಡಿವೈಡೆಡ್ ಬೈ ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಕೈತಿ ಇದು. ಅವಾಗ ಮೇಲಿಂದ ಏನೈತಿ 1 ಮೈನಸ್ ಸೈನ್ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಹೋಗ್ತೈತಿ. ಅವಾಗ ಎಷ್ಟು ಉಳಿತಿ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಉಳಿತೈತಿ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿತೈತಿ ಇಲ್ಲಿ. ಈಗ ಮೇಲೆ ಏನಾಕೈತಿ ಅಂದರೆ ಈ ಸೈನ್ ಪ್ಲಸ್ ಮೈನಸ್ ಇದ್ದರಿಂದ ಇಲ್ಲಿ ಎರಡು ಅಷ್ಟು ಹೋಲ್ ಡಿವೈಡೆಡ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಿದ್ದು ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಆದೈತಿ. ಅವಾಗ 1 ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಅಂದ್ರೆ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂದರೆ ಇಲ್ಲಿ ಕಾಸ್ ಥೀಟಾ ಉಳಿತೈತಿ. ಅವಾಗ 2 ಡಿವೈಡೆಡ್ ಬೈ 2 ಅಂದರೆ 1 ಬೈ ಕಾಸ್ ಥೀಟಾ ಅಂದರೆ ಸೆಕ್ ಥೀಟಾ ಆತೈತಿ. ಅವಾಗ ನಮಗೆ RHSಗೆ ಈಕ್ವಲ್ ಆಕೈತಿ. ಇವಾಗ ಏನು ಕೊಟ್ಟಿದ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಈಕ್ವಲ್ ಟು 2 ಇಂಟು ಸೆಕ್ ಥೀಟಾ ಆಗ್ತೈತಿ. ಅವಾಗ ಈಗ ನಮಗೂ LHS ಅಷ್ಟ ಬಂದೈತಿ. ಈಗ ಇದು ಪ್ರೂವ್ ಆಕೈತಿ ನಮಗೆ. ಈಗ ಮುಂದಿನ ಪ್ರಶ್ನೆ ಏನು ಕೊಟ್ಟಾನಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಇಂಟು 3 ಇಂಟು ಮೈನಸ್ ಕಾಟ್ 30 ಡಿಗ್ರಿ ಈಕ್ವಲ್ ಟು ಟ್ಯಾನ್ ಕ್ಯೂಬ್ 60 ಡಿಗ್ರಿ ಮೈನಸ್ 2 ಸೈನ್ 60 ಡಿಗ್ರಿ ಕೊಟ್ಟಾರ. ಇದನ್ನು ಈಗ ಪ್ರೂವ್ ಮಾಡೋದೈತಿ. ಇದು ಇದ್ದದೆ ಇದೆಂತ ಎರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕಿಲ್ಲ ಅಂದರೆ ಸಾಧಿಸ್ಬೇಕಾಯ್ತು ನಾವು ಇವೆರಡು ಸಮವಾಗಿದ್ದಾವಂತ. ಇವಾಗ ಮೊದಲ ನಾವು ಇಲ್ಲಿ ಏನು ಕೊಟ್ಟಾರಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಐತೆ 1 ಐತೆ, ಇಲ್ಲಿ ಕಾಟ್ 30 ಐತಿ. ಕಾಟ್ 30 ಡಿಗ್ರಿ ಅಂದರೆ ಅದ್ರ ವ್ಯಾಲ್ಯೂ ಹುಡ್ಕೋಬೇಕು ನಾವು. ಫಸ್ಟ್ ಕಾಟ್ 30 ಡಿಗ್ರಿ ಅಂದರೆ ಟ್ರಿಗ್ನೋಮೆಟ್ರಿ ಟೇಬಲ್, ಅದಕ್ಕೆ ಟ್ರಿಗ್ನೋಮೆಟ್ರಿ ಟೇಬಲ್ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ಸ್ಕ್ವೇರ್ ರೂಟ್ ಆಫ್ 3 ಐತಿ ಮತ್ತು ಟ್ಯಾನ್ ಕ್ಯೂಬ್ ಅಂದರೆ ಟ್ಯಾನ್ 60 ಡಿಗ್ರಿ ಭೀ ನಮ್ಗೆ ಎಷ್ಟೈತಿ ಸ್ಕ್ವೇರ್ ರೂಟ್ ಆಫ್ 3 ಆಕೈತಿ. ಅವಾಗ ಇಂಥ ಸೈನ್ 60 ಡಿಗ್ರಿ ಎಷ್ಟು ಆಕೈತಿ ಸ್ಕ್ವೇರ್ ರೂಟ್ ಆಫ್ 3 ಬೈ 2
2 ಇವು ಮೂರು ವ್ಯಾಲ್ಯೂವನ್ನು ಮೊದಲು ಫಸ್ಟಿಗೆ ಬರ್ಕೋಬೇಕು. ಫಸ್ಟ್ ನಾವು ಎಲ್ ಎಚ್ ಎಸ್ ಅಂದರೆ ಎಡಭಾಗವನ್ನು ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 + 1 ಇಂಟು 3 ಮೈನಸ್ ಕಾಟ್ 30 ಡಿಗ್ರಿಯನ್ನು ನಾವು ಎಷ್ಟು ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರ್ಕೊಳ್ಳೋದು. ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರ್ಕೊಂಡಾಗ ಇದನ್ನು ಇದು ಗುಣಿಸ್ಬೇಕು. ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದರೆ ಇದನ್ನು ಇದಕ್ಕೆ ಗುಣಿಸ್ಬೇಕು. ನೆಕ್ಸ್ಟ್ ಮೈನಸ್ ಇದು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದರೆ ಎಷ್ಟು 3 ಆಕೈತಿ. ಹೆಂಗಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಆದಂಗೆ ಆಕೈತಿ. ಅವಾಗ ಎ ಇಂಟು ಎ ಸ್ಕ್ವೇರ್ ಆಕೈತಿಲ್ಲ ಸ್ಕ್ವೇರ್. ಅವಾಗ ಈ ಸ್ಕ್ವೇರ್ ಹೋಗ್ತೈತಿ. ಸ್ಕ್ವೇರ್ ರೂಟ ಈ ಸ್ಕ್ವೇರ್ ಅದರಿಂದ ಕ್ಯಾನ್ಸಲ್ ಆದಾಗ ಅವಾಗ 3 ಉಳಿತೈತಿ. ಅವಾಗ 3 ಆಕೈತಿ ನಮಗೆ. ಈಗ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಆಯ್ತು. ಸ್ಕ್ವೇರ್ ರೂಟ್ ಆಫ್ 3 ಇಂಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಆಯ್ತು. -3 ಆಕೈತಿ. ಇವಾಗ ಈಗ 1ರಿಂದ ಮಲ್ಟಿಪ್ಲೈ ಮಾಡಿ 1 ಇಂಟು 3 +3 ಇವಾಗ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಆಯ್ತು ನಮಗೆ. ಈಗ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಈ 3 ಕ್ಯಾನ್ಸಲ್ ಆಯಿತು. ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಉಳಿತು. ಇವಾಗ ಎರಡು ತೊಳಗೆ ಯಾವುದೈತಿ ಕಾಮನ್ ಅಂದ್ರೆ ಎರಡು ತೊಳಗೆ ಒಂದೇ ಇರೋದು ಯಾವುದು ಸ್ಕ್ವೇರ್ ರೂಟ್ ಆಫ್ 3. ಅವಾಗ 3 ಒಳಗೆ ಉಳಿತು. ಮೈನಸ್ ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರ್ತೈತಿ. ಅವಾಗ 1 ಉಳಿತು. ಅವಾಗ ಎಷ್ಟಾಯಿತು ಸ್ಕ್ವೇರ್ ರೂಟ್ ಆಫ್ 3 ಇಂಟು 2 ಆಯ್ತು. ಅವಾಗ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಆಕೈತಿ. ಇವಾಗ ಇದನ್ನು ಈಗ ಎಲ್ ಎಚ್ ಎಸ್ ಎಷ್ಟು ಬಂತು ನಮ್ಗೆ ಅಂದರೆ ಎಡಭಾಗ ಎಷ್ಟು ಬಂತು ನಮಗೆ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಬಂತು. ಇವಾಗ ಆರ್ ಎಚ್ ಎಸ್ ಅಂದರೆ ಬಲಭಾಗವನ್ನು ಇದನ್ನೇನು ಬಲಭಾಗವನ್ನು ತೆಗೆದುಕೊಂಡಾಗ ಎಷ್ಟು ಕೊಟ್ಟರೆ ನಮಗೆ tan cube 60 ಡಿಗ್ರಿ ಮೈನಸ್ 2 ಇಂಟು ಸೈನ್ 60 ಡಿಗ್ರಿ ಕೊಟ್ಟಾರ. ನಮ್ಗೆ ಇಲ್ಲಿ ಮ್ಯಾಲೆ ವ್ಯಾಲ್ಯೂ ಬರ್ಕೊಂಡಿದ್ದೀವಿ ಎಷ್ಟು tan 60 ಸ್ಕ್ವೇರ್ ರೂಟ್ ಆಫ್ 3 ಸೈನ್ 60 ಡಿಗ್ರಿ ಅಂದರೆ ಸ್ಕ್ವೇರ್ ರೂಟ್ ಆಫ್ 3/2. ಇವಾಗ tan ಕ್ಯೂಬ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಕ್ಯೂಬ್ ಆಯಿತು. -2 ಇಂಟು ಸ್ಕ್ವೇರ್ ರೂಟ್ ಆಫ್ 3/2 ಆಯಿತು. ಅವಾಗ tan ಕ್ಯೂಬ್ ಅಂದರೆ ಇದು ಸ್ಕ್ವೇರ್ ರೂಟ್ ಆಫ್ 3 ಕ್ಯೂಬ್ ಐತೆ. tan ಕ್ಯೂಬ್ ಅಂದರೆ 60 ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಕ್ಯೂಬ್ ಬರ್ಕೊಂತೀವಿ. ಅದನ್ನು ಹೆಂಗೆ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಇದು ಎರಡಕ್ಕೆ ಸ್ಕ್ವೇರ್ ರೂಟ್ ಆಫ್ 3 ಉಳಿತೈತಿ. ಅವಾಗ ಹಿಂಗಂದರೆ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಇನ್ಕ ಫಸ್ಟ್ ಎಷ್ಟು ಬರ್ತಿದ್ವಿ 3 ಬರ್ತದೆ. ಇದು 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಉಳಿತು ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಉಳಿತು. ಅವಾಗ ಮತ್ತೆ ಇದ್ರಾಗ ಸ್ಕ್ವೇರ್ ರೂಟ್ ಆಫ್ 3 ಕಾಮನ್ ಇದು ತಗೊಳ್ಳೋದು 3 ಉಳಿತು. ಇಲ್ಲಿ -1 ಎಷ್ಟಾಯ್ತು ನಮಗೆ ಸ್ಕ್ವೇರ್ ರೂಟ್ ಆಫ್ 3 ಇಂಟು 2 ಐತೆ. ಅವಾಗ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅವಾಗ ಈಕ್ವಲ್ ಟು ಆರ್ ಎಚ್ ಎಸ್. ಅವಾಗ ನಮ್ಗೆ ಆರ್ ಎಚ್ ಎಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಎಲ್ ಎಚ್ ಎಸ್ ಎಷ್ಟು ಬಂತು 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಬಂತು. ಅದನ್ನು ನಮಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಆದ್ದರಿಂದ ನಮ್ಗೆ ಕೊಟ್ಟಿರುವುದು ಏನಿದೆ ಸ್ಕ್ವೇರ್ ರೂಟ್ ಆಫ್ 3 + 1 ಇಂಟು 3 ಮೈನಸ್ ಕಾಟ್ 30 ಡಿಗ್ರಿ ಈಕ್ವಲ್ ಟು tan ಕ್ಯೂಬ್ 60 ಡಿಗ್ರಿ ಮೈನಸ್ 2 ಇಂಟು ಸೈನ್ 60 ಡಿಗ್ರಿ ಏನೈತಿ ಈಕ್ವಲ್ ಐತೆ ಅಂತ ಪ್ರೂವ್ ಆಯ್ತು ನಮಗೆ. ಈಗ ಮತ್ತೊಂದು ಕ್ವಶನ್ ಏನು ಕೊಟ್ಟ ಅಂದ್ರೆ ಹೋಲ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ ಟು 2 ಇಂಟು ಕೊಸೆಕ್ ಎ ಎಂದು ಸಾಧಿಸಿ ಅಂದರೆ ಪ್ರೂವ್ ಮಾಡಂತ ಕೊಟ್ಟಾರ. ಏನು ಇದು ಹೆಂಗೆ ಪ್ರೂವ್ ಮಾಡೋದು ಅಂದ್ರೆ ಈಗ ನೋಡ ಫಸ್ಟ್ ಮತ್ತೆ ಇಲ್ಲಿ ಎಲ್ ಎಚ್ ಎಸ್ ಅಂದರೆ ಎಡಭಾಗನ ಕನ್ಸಿಡರ್ ಮಾಡೋದು. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಐತಿ. ಅವಾಗ ಇದನ್ನು ಈ ಕೆಳಗೆ ಐತಿಲ್ಲ ಇದು 1 ಪ್ಲಸ್ ಕಾಸ್ ಎ ಐತಿಲ್ಲ ಅದ್ರ ಉಲ್ಟಾ ಅಂದರೆ ಅದ್ರ ಇಲ್ಲಿ ಮೈನಸ್ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಯಾವುದು 1 ಮೈನಸ್ ಕಾಸ್ ಎ ಐತಿಲ್ಲ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಮಾಡ್ಬೇಕು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಐತಿ. ಅವಾಗ ಇಲ್ಲಿ ಇದರ ರೆಸಿಪ್ರೋಕಲ್ 1 ಮೈನಸ್ ಕಾಸ್ ಎ ಐತಲ್ಲ ಇದ್ರದ್ದು ಉಲ್ಟಾ ಐಡೆಂಟಿಟಿ ಇನ್ವರ್ಸ್ ಅಂತಾರೆ. ಇದರ ಇನ್ವರ್ಸನ್ನು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಮಾಡಿದ್ದೀವಿ ಅಂದ್ರೆ ಎಷ್ಟಾಕೈತಿ ಅಂದರೆ ಈಗ ನೋಡ ಸ್ಕ್ವೇರ್ ರೂಟ್ ಆಫ್ ಆಯಿತು 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇರ್ತದೆ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಅಂದರೆ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಹಂಗೆ ಉಳಿತ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. ಇವಾಗ ಮೇಲಿಂದ ಸ್ಕ್ವೇರ್ ರೂಟ ಮೇಲೆ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್
1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಯಿತು. ಎರಡಕ್ಕೂ ಒಂದೇ ಐತೆ ನೋಡಿ ಇಲ್ಲಿ, ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ. ಡಿನಾಮಿನೇಟ್ರ್ ಎರಡಕ್ಕೂ ಸೇಮ್ ಐತಿ, ಅದನ್ನು ಒಂದೇ ಡಿನಾಮಿನೇಟ್ರ್ ಮಾಡೋಕೆ ಎಡಿಷನ್ ಒಳಗೆ ಅಂದರೆ ಕೂಡಿಸುವಾಗ. ಅವಾಗ ಇದು ಸ್ಕ್ವೇರ್ ರೂಟ್ ಹೋಗ್ತೀವಿ, 1 ಮೈನಸ್ ಕಾಸ್ ಎ ಉಳಿತು, 1 ಪ್ಲಸ್ ಕಾಸ್ ಎ ಉಳಿತಲ್ಲಿ ಡಿವೈಡೆಡ್ ಬೈ ಅವಾಗ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಎಷ್ಟಾಗ್ತೈತಿ, 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಆಕೈತಿ. ಅವಾಗ ಇಲ್ಲಿ ಈ ಕಾಸೆ ಅನಿಸಿದ್ದು 1 ಪ್ಲಸ್ 1 2 ಉಳಿತು ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದರೆ 1 ಇಲ್ತು, 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಎಷ್ಟು ಉಳಿದೈತಿ ನಮ್ಗೆ ಸೈನ್ ಸ್ಕ್ವೇರ್ ಎ ಆಯಿತು. 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಇನ್ನು ಇದ್ದುದು ಸೈನ್ ಎ ಆಕೈತಿ. ನಮ್ಗೆ ಗೊತ್ತೈತಿ 1 ಬೈ ಸೈನ್ ಎ ಅಂದರೆ ಎಷ್ಟೈತಿ ಕೊಸೆಕ್ ಎ. ಆಗ ಈಕ್ವಲ್ ಟು RHS ಅಂದರೆ ಬಲಭಾಗ, ಎಡಭಾಗ ಈಕ್ವಲ್ ಟು ಬಲಭಾಗ ಐತಿ. ಇಲ್ಲಿ ನಮ್ಗೆ ಕೊಟ್ಟರೆ ಕ್ವಶನ್ ಎಷ್ಟೈತಿ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡೆಡ್ 1 ಪ್ಲಸ್ ಕಾಸ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ 1 ಮೈನಸ್ ಕಾಸ್ ಎ ಈಕ್ವಲ್ ಟು 2 ಇಂಟು ಕೊಸೆಕ್ ಎ. ಅವಾಗ ಇದು ಈಕ್ವಲ್ ಆಯ್ತು. ಈಗ ಇವತ್ತಿಗೆ ಇಷ್ಟು ಸಾಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.